ಬಿಜೆಪಿ ಹಗರಣಗಳ ವಿರುದ್ಧ ಸರ್ಕಾರ ಸಮರವನ್ನ ಸಾರ್ತಾ ಇದೆ. ಈಗ ಬಿಎಸ್ವೈ ಕಾಲದ ಮತ್ತೊಂದು ಅಕ್ರಮದ ತನಿಖೆಯ ವಿಚಾರ ಈಗ ಮುನ್ನೆಲೆಗೆ ಬಂದಿದೆ. ಕಲ್ಯಾಣ ಕರ್ನಾಟಕ ಮಂಡಳಿಯಲ್ಲಿ ಅಕ್ರಮ ನಡೆದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಮಾಡೋದಕ್ಕೂ ಕೂಡ ಆದೇಶವನ್ನ ಈಗಾಗಲೇ ಮಾಡಲಾಗಿದೆ. ಯಾಕಂತ ಹೇಳಿದ್ರೆ BS ಯಡಿಯೂರಪ್ಪ ಅವರು ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ಏನೆಲ್ಲ ಅಕ್ರಮಗಳು ಆಗಿದೆ ಅವೆಲ್ಲದರ ಅಕ್ರಮದ ಬಗ್ಗೆ ತನಿಖೆಗೆ ರಾಜ್ಯ ಸರ್ಕಾರ ಆದೇಶವನ್ನ ನೀಡಿದ್ದು, ಅದರಲ್ಲಿ ಮತ್ತೊಂದು ಅಕ್ರಮದ ವಿಚಾರ ಇದು. ಈ ಹಿನ್ನೆಲೆಯಲ್ಲಿ ಸರ್ಕಾರ ಈಗ ಆದೇಶ ಮಾಡಿದೆ, ವರದಿ ನೀಡುವಂತೆ ಅಪರ ಮುಖ್ಯ ಕಾರ್ಯದರ್ಶಿಗೆ ನಿರ್ದೇಶನ ನೀಡಿದೆ. ಮಾನವ ಕೃಷಿ ಸಾಂಸ್ಕೃತಿಕ ಸಂಘದಲ್ಲಿ ಅಕ್ರಮ ನಡೆದಿರೋದ್ರ ಬಗ್ಗೆ, ಆ ಒಂದು ಯಾವ ರೀತಿಯಾಗಿ ಅಕ್ರಮ ನಡೆದಿದೆ ಅನ್ನೋದ್ರ ಬಗ್ಗೆ ಕೂಲಂಕಷವಾದ ತನಿಖೆ ಆಗಬೇಕು, 15 ದಿನದ ಒಳಗೆ ವರದಿಯನ್ನ ಕೊಡಬೇಕು ಅಂತ ಸರ್ಕಾರ ಸೂಚನೆ ಕೊಟ್ಟಿದೆ. ಕೃಷಿ ಸಾಂಸ್ಕೃತಿಕ ಸಂಘದ ಅವ್ಯವಹಾರದ ಬಗ್ಗೆಯೂ ತನಿಖೆಗೆ ನಿವೃತ್ತ IAS ಆಗಿರುವಂತಹ ಸುಧೀರ್ ಕುಮಾರ್ ಅವರ ನೇಮಕವನ್ನ ಮಾಡಲಾಗಿದೆ. ಇದು ತನಿಖೆ ಮಾಡಿ 6 ತಿಂಗಳೊಳಗೆ ವರದಿ ಸಲ್ಲಿಸುವಂತೆ ಆದೇಶವನ್ನ ನೀಡಲಾಗಿದ್ದು, ಅಭಿವೃದ್ಧಿಯ ವಿಚಾರಕ್ಕೆ ಇಲ್ಲಿ ಹಣವನ್ನ ಕೊಡಲಾಗಿತ್ತು. 2023ರವರೆಗೆ ಆ ಒಂದು 3 ವರ್ಷಗಳ ಕಾಲ ಯಾವ ರೀತಿಯಾಗಿ 100 ಕೋಟಿ ಅಂತ ಹೇಳಿದ್ರೆ 300 ಕೋಟಿಯಲ್ಲಿ ಹೇಗೆ ಅಭಿವೃದ್ಧಿಯ ವಿಚಾರಗಳಿಗೆ ಅಲ್ಲಿ ಹಣವನ್ನ ನೀಡಲಾಗಿದೆ, ಅದರಲ್ಲಿ ಅಕ್ರಮ ಆಗಿದೆ ಅನ್ನುವಂತಹ ಆರೋಪದ ಹಿನ್ನೆಲೆಯಲ್ಲೇ ಸರ್ಕಾರದ ಆದೇಶವನ್ನ ನಿಯಮಗಳನ್ನ ಗಾಳಿಗೆ ತೂರಿ ಈ ಒಂದು ಅಕ್ರಮ ಆಗಿದೆ ಅಂತ ಹೇಳಿ ಇದರ ತನಿಖೆಗೆ ರಾಜ್ಯ ಸರ್ಕಾರ ಈಗ ಆದೇಶವನ್ನ ಹೊರಡಿಸಿರೋದು. ಹಾಗಾದ್ರೆ ಇದು ಮತ್ತೊಂದು ಈಗ ಅಸ್ತ್ರ ಆಗ್ತಾ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಈ ಹಿಂದೆನೆ 17ರಿಂದ 20 ಪ್ರಕರಣಗಳಲ್ಲಿ ಯಾವೆಲ್ಲ ರೀತಿಯಾಗಿ ಅಕ್ರಮಗಳು ಆಗಿದೆ ಅನ್ನೋದರ ಬಗ್ಗೆನೆ ತನಿಖೆ ಆಗಬೇಕು ಅಂತ ಹೇಳಿ ಸರ್ಕಾರ ಚಿಂತನೆಯನ್ನ ಮಾಡಿತ್ತು, ಉಪಸಮಿತಿಯನ್ನು ಕೂಡ ಮಾಡಲಾಗಿತ್ತು. ಇಂತಹ ಸಂದರ್ಭದಲ್ಲಿ ಈ ಒಂದು ಅಕ್ರಮದ ಬಗ್ಗೆ ಈಗ ಸರ್ಕಾರ ಏನೆಲ್ಲ ಆದೇಶವನ್ನ ಹೊರಡಿಸಿದೆ, BSY ಅವರಿಗೆ ಸಂಕಷ್ಟಗಳ ಮೇಲೆ ಸಂಕಷ್ಟ ಉಂಟಾಗುವ ಸಾಧ್ಯತೆಗಳು ಇದೆಯಾ, ಹೇಗೆ? ಸ್ವತಃ ಇದು ಹಿರಿಯ IAS ಅಧಿಕಾರಿ ಮತ್ತು ACS ಆಗಿದ್ದಂಥ EV ರಮಣಾರೆಡ್ಡಿ ಅವರಿಗೆ ಇದೊಂದು ತನಿಖೆ ಮಾಡಲಿಕ್ಕೆ ವಹಿಸಿತ್ತು. ರಮಣಾರೆಡ್ಡಿಯವರು KKRDBಯಲ್ಲಿ ಸಾಂಸ್ಕೃತಿಕ ಸಂಘಟನೆ ಹೆಸರಲ್ಲಿ ಸುಮಾರು 300 ಕೋಟಿ ರೂಪಾಯಿ ಅವ್ಯವಹಾರ ಆಗಿರ್ತಕ್ಕಂಥದ್ದು, ಭ್ರಷ್ಟಾಚಾರ ಆಗಿರೋ ಸಂಬಂಧಪಟ್ಟಾಗೆ ವಿಸ್ತೃತವಾದ ವರದಿಯನ್ನು ಕೂಡ ಕೊಟ್ಟಿದ್ದರು, ದಾಖಲೆ ಸಮೇತ ವರದಿಯನ್ನು ಕೂಡ ಕೊಟ್ಟಿದ್ದರು. ಈ ವರದಿ ಇನ್ನೂ ಕೂಡ ಹಾಗೇ ಇತ್ತು. ಈ ಸರ್ಕಾರ ಬಂದರೂ ಕೂಡ ಈ ವರದಿಗೆ ಸಂಬಂಧಪಟ್ಟಾಗೆ ಯಾವುದೇ ರೀತಿ ಚಕಾರ ಇತ್ತಿರಲಿಲ್ಲ. ಇದೀಗ EV ರಮಣಾರೆಡ್ಡಿಯವರ ಆದೇಶದ ಮೇರೆಗೆ ನಿವೃತ್ತ IAS ಅಧಿಕಾರಿ ಸುಧೀರ್ ಕುಮಾರ್ ನೇತೃತ್ವದಲ್ಲಿ ಈಗ ತನಿಖೆಗೆ ಸರ್ಕಾರ ಆದೇಶವನ್ನು ಮಾಡಿರ್ತಕ್ಕಂಥ 6 ತಿಂಗಳ ಗಡುವನ್ನು ಕೊಟ್ಟಿರ್ತಕ್ಕಂಥದ್ದು. ಭ್ರಷ್ಟಾಚಾರದ ವಿರುದ್ಧ ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ತಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷಕ್ಕೆ ಒಂದಿಲ್ಲ ಒಂದು ಅವರ ಈ ಹಿಂದಿನ ಸರ್ಕಾರದ ಭ್ರಷ್ಟಾಚಾರದ ಆರೋಪಗಳು ದಾಖಲೆ ಸಮೇತ ಕಾಂಗ್ರೆಸ್ ಸರ್ಕಾರಕ್ಕೆ ಸಿಗ್ತಿರ್ತಕ್ಕಂಥದ್ದು. ಮತ್ತು ಚುನಾವಣೆ ಸಂದರ್ಭದಲ್ಲೂ ಕೂಡ ಎಲ್ಲೊಂದು ಕಡೆ ಕಾಂಗ್ರೆಸ್ ವಿರುದ್ಧ ಭ್ರಷ್ಟಾಚಾರ ಆರೋಪ ಮಾಡ್ತಕ್ಕಂಥ BJP ನಾಯಕರಿಗೆ ಇದೊಂದು ರೀತಿ ತಿರುಗೇಟ್ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕಂತ ಹೇಳಿದ್ರೆ KKRDB ಕಲ್ಯಾಣ ಕರ್ನಾಟಕ ಮಂಡಳಿಗೆ ಮೀಸಲಿಟ್ಟ ಹಣದಲ್ಲೂ ಕೂಡ ದುರುಪಯೋಗ ಪಡಿಸಿರ್ತಕ್ಕಂಥದ್ದು. ಅವತ್ತಿನ ಸಮಾಜ ಕಲ್ಯಾಣ ಸಚಿವರು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಂಪೂರ್ಣವಾಗಿ ಭಾಗಿಯಾಗಿರೋ ಸಂಬಂಧಪಟ್ಟ ಹಾಗೆ EV ರಮಣಾರೆಡ್ಡಿ ಅವರು ದಾಖಲೆ ಸಮೇತ ವರದಿಯನ್ನು ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಆ ವರದಿಯ ಆಧಾರದ ಮೇಲೆ ತನಿಖೆಗೆ ಸರ್ಕಾರ ಆದೇಶವನ್ನು ಮಾಡಿರ್ತಕ್ಕಂಥದ್ದು, 6 ತಿಂಗಳ ಗಡುವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಎಲ್ಲೊಂದು ಕಡೆ ಇದು ಕಾಂಗ್ರೆಸ್ ವಿರುದ್ಧ ಒಂದು ರೀತಿ ಪರೋಕ್ಷವಾಗಿ ಬಂಡಾಯ ಭ್ರಷ್ಟಾಚಾರದ ವಿರುದ್ಧ ಸಮರ ಸಾರತಕ್ಕಂಥ ಭಾರತೀಯ ಜನತಾ ಪಕ್ಷಕ್ಕೆ ಅವರದೇ ಸರ್ಕಾರದ ಅವಧಿಯಲ್ಲಿ ಆಗಿರ್ತಕ್ಕಂಥ ಹಗರಣಗಳು ಇದೀಗ ಬೀದಿಗೆ ಬರ್ತಿರ್ತಕ್ಕಂಥದ್ದು. ಆ ಹಗರಣಗಳನ್ನು ಬಂಡವಾಳ ಮಾಡಿಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ತನಿಖೆಯ ಮುಖಾಂತರ ಭಾರತೀಯ ಜನತಾ ಪಕ್ಷಕ್ಕೆ ತಿರುಗೇಟನ್ನು ಕೊಡ್ತಿರ್ತಕ್ಕಂಥ ಇದರ ಭಾಗವಾಗಿ KKRDBಯಲ್ಲಿ ನಡೆದಿರ್ತಕ್ಕಂಥ, ಅದು BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂಥ ಅವಧಿಯಲ್ಲಿ ನಡೆದಿರ್ತಕ್ಕಂಥ ಬಹುದೊಡ್ಡ ಹಗರಣ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕಂತ ಹೇಳಿದ್ರೆ 5 ಜಿಲ್ಲೆಗಳಿಗೆ ಮೀಸಲಿಟ್ಟಕ್ಕಂಥ ಈ ಒಂದು ಹಣವನ್ನು 371J ಮುಖಾಂತರ ವಿಶೇಷವಾದ ಮೀಸಲಾತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ಈ ಹಣವನ್ನು ದುರುಪಯೋಗ ಪಡಿಸ್ಕೊಂಡ್ರು ಸಂಬಂಧಪಟ್ಟಾಗ ಇದೀಗ ಸರ್ಕಾರ ತನಿಖೆಗೆ ಆದೇಶವನ್ನು ಮಾಡಿರ್ತಕ್ಕಂಥದ್ದು. ಇದೊಂದು ರೀತಿ ಭಾರತೀಯ ಜನತಾ ಪಕ್ಷಕ್ಕೆ ಏನು ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸುವ ಸಾಧ್ಯತೆ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಹಿರಿಯ IAS ಅಧಿಕಾರಿ ಆಗಿರ್ತಕ್ಕಂಥ ಸದ್ಯ ನಿವೃತ್ತರಾಗಿರ್ತಕ್ಕಂಥ EV ರಮಣಾರೆಡ್ಡಿಯವರೇ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿರ್ತಕ್ಕಂಥ, ಆ ವರದಿಯಲ್ಲಿ 300 ಕೋಟಿ ದುರುಪಯೋಗ ಆಗಿರ್ತಕ್ಕಂಥದ್ದು ಸಾಬೀತಾಗಿರ್ತಕ್ಕಂಥ ಅನೇಕ ದಾಖಲೆಗಳಿರ್ತಕ್ಕಂಥ, ಆ ದಾಖಲೆಗಳ ಆಧಾರದ ಮೇಲೆ ಇದೀಗ ಕಾಂಗ್ರೆಸ್ ಸರ್ಕಾರ ತನಿಖೆಗೆ ಆದೇಶವನ್ನು ಮಾಡಿರ್ತಕ್ಕಂಥ, ಆ ಮುಖಾಂತರ ಭಾರತೀಯ ಜನತಾ ಪಕ್ಷದ ಸರ್ಕಾರದ ಅವಧಿಯಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರವನ್ನು ಬಯಲಿಗೆ ತರುವ ಮುಖಾಂತರ ಒಂದು ಕಡೆ BJPಗೆ ರಾಜ್ಯ ಮತ್ತು ಕೇಂದ್ರದಲ್ಲಿ ಇರಿಸುಮುರುಸು ಮಾಡಲಿಕ್ಕೆ, ಮುಖಭಂಗವನ್ನು ಉಂಟು ಮಾಡಲಿಕ್ಕೆ ಕಾಂಗ್ರೆಸ್ ಎಲ್ಲ ರೀತಿಯ ತಯಾರಿಯನ್ನು ನಡೆಸಿರ್ತಕ್ಕಂಥದ್ದು. ನವಿತಾ.